ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಏನಂದರೆ, ಇವತ್ತು ಶಾಪಿಂಗ್ ಹೋಗ್ತಿದ್ದೀನಿ ಫ್ರೆಂಡ್ಸ್ ಜೊತೆ. ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಮಾಡೋಣ ಅಂತ, ಏನಿಲ್ಲ ಸೀರೆ ತೊಗೊಂಬರೋಣ ಅಂದ್ಬಿಟ್ಟು. ಸೊ ಎಲ್ಲೆಲ್ಲಿ ಹೋಗ್ತೀವಿ ಫ್ರೆಂಡ್ಸ್ ಜೊತೆ ನೋಡಿ, ಹಾಗೆ ಎಂಜಾಯ್ ಮಾಡಿ. ಸೊ ಹಿಂಗೆ ನಾನು ವಿಡಿಯೋ ನೋಡ್ತೀವಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ರತ್ನ ಫ್ಯಾಮಿಲಿ ಬ್ಲಾಗ್ಸ್. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ನಾನು ಬಂದಿದ್ದಾರೆ ನನ್ನ ಫ್ರೆಂಡ್ಸು, ನೋಡೋಣ ಅಂತ. ಅಂತಂದೆ, ಆಮೇಲೆ ಮತ್ತೆಲ್ಲರೂ ಹಾಕಂತೀರ ಅಂತ ನಾನು ಡ್ರೆಸ್ ಎತ್ಕೊಂಡು ಹಾಕೊಂಡೆ. ಸೆಲ್ಫಿ ಪೋಸ್ ಕೊಡ್ಬೇಡ ನೀನು. ನನ್ನ ಫ್ರೆಂಡ್ ಪವಿ ಸರ್ಸು ಹಾಯ್ ಮಾಡಿ. ಇವಳು ಶಿಲ್ಪ. ಸಿಲ್ಕ್ ಓಪನ್ ಆಗಿರೋದು ಇವಾಗ ಹೊಸದಾಗಿ ಬೆಂಗಳೂರಲ್ಲಿ. ಫಸ್ಟ್ ಇದು ಹಾಸನಲ್ಲಿ ಒಂದು ಬ್ರ್ಯಾಂಚ್ ಇದೆಯಂತೆ. ನನಗೆ ಗೊತ್ತಿರಲಿಲ್ಲ, ನನ್ನ ಫ್ರೆಂಡ್ಸ್ ಕರ್ಕೊಂಡು ಹೋಗಿದ್ದು. ಫಸ್ಟ್ ಟೈಮ್ ಹೋದಾಗ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಸೊ ಅದಕ್ಕೆ ಈ ಸರಿನೂ ಹೋದ್ವಿ. ಈ ಸರಿ ಏನೋ ಗೊತ್ತಿಲ್ಲ, ಸೊ ಎಲ್ಲ ಸ್ಟಾಕ್ಸ್ ಖಾಲಿ ಆಗಿತ್ತು ಅನಿಸುತ್ತೆ, ಕಮ್ಮಿ ಇತ್ತು ಸ್ಯಾರೀಸು, ಅದಕ್ಕೆ ಇಷ್ಟ ಆಗಲಿಲ್ಲ. ಬಟ್ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಹೋಗಿಲ್ಲ ಅಂದರೆ ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ನಾವು ಒಂದ್ಸರಿ ಹೋದಾಗ, ಫಸ್ಟ್ ಟೈಮ್ ಹೋದಾಗ ನಾವು ತುಂಬ ಸ್ಯಾರೀಸ್ ತೊಗೊಂಡಿದ್ವಿ. ನನ್ನ ಫ್ರೆಂಡ್ಸು ಅವರೆಲ್ಲ ಒಂದು ತುಂಬ ತೊಗೊಂಡಿದ್ರು, ಬಟ್ ನಾನು ಮಾತ್ರ ತೊಗೊಂಡಿದ್ದೆ. ಈ ಸರಿ ಏನು ಅಷ್ಟೊಂದು ಕಲೆಕ್ಷನ್ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ನಾವು ಚಿಕ್ಕಪೇಟೆಗೆ ಹೋಗಿದ್ವಿ. ನೋಡಿ, ನನ್ನ ಫ್ರೆಂಡ್ ಮಾತ್ರ ಒಂದು ಸ್ಯಾರಿ ತೊಗೊಂಡ್ಲು, ಇದನ್ನು ಅವಳು ಇಷ್ಟಪಟ್ಟು. ಹೊರಟು ನಾವು ಚಿಕ್ಕಪೇಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ನೋಡಿ ಫ್ರೆಂಡ್ಸ್, ಇವಳೇ ಒಂದು ಸೀರೆ ತೊಗೊಂಡಿದ್ದು ರತ್ನಂ ಸಿಲ್ಕಲ್ಲಿ. ನಾವಂತೂ ಏನು ತೊಗೊಂಡಿಲ್ಲ. ನೆಕ್ಸ್ಟ್ ಚಿಕ್ಕಪೇಟೆ ಕರ್ಕೊಂಡು ಹೋಗ್ತಾಳಂತೆ, ಹೋಗೋಣ. ಅವಳಿಗೆ ಯಾರು ತಗೋತಾರೆ? ಶಿಲ್ಪ ತಗೋತಾಳೆ. ಇವಳೇ ತಗೊಳ್ಳೋದು, ನಾವು ತಗೊಳ್ಳೋಲ್ಲ ಸೀರಿಯಸ್ ಆಗಿ. ಅವಳ ಜೊತೆಗೆ ಬಂದಿರೋದು ನಾವು. ಫ್ರೆಂಡ್ಸ್, ಇವಳಿಗೆ ಸಮಾಧಾನ ಆಗಿಲ್ಲ ರತ್ನಂ ಸಿಲ್ಕಲ್ಲಿ, ಅದಕ್ಕೆ ಚಿಕ್ಕಪೇಟೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು, ಬಟ್ ಅವಳಿಗೆ ಇಷ್ಟ ಆಗಲಿಲ್ಲ. ಇದು ಸುಳ್ಳು, ಚೆನ್ನಾಗಿದ್ದು ಇಷ್ಟ ಆಗಿಲ್ಲ. ಇವಳು ಯಾವುದು ತಗೊಂಡಿಲ್ಲ, ನಾನು ತಗೊಳಂಗೆ ಇರಲಿಲ್ಲ ಸ್ಯಾರಿ. ರಾಜಾಜಿನಗರಲ್ಲಿ ಗಾಡಿ ಪಾರ್ಕ್ ಮಾಡಿ ಮೆಟ್ರೋದಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಚಿಕ್ಕಪೇಟೆಯಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಅಂದ್ಬಿಟ್ಟು ಇಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಕಾಫಿ ಶಾಪ್ ಇತ್ತು. ಕಾಫಿ ಕುಡಿಯೋಣ ಅಂದ್ಬಿಟ್ಟು ಹಾಗೆ ನಿಂತ್ಕೊಂಡ್ವಿ. ಕಾಫಿ ಕುಡಿದು ಹಾಗೆ ಅವಳು ನನ್ನ ಫ್ರೆಂಡ್ ಕಾಫಿ ಕುಡಿದಿಲ್ಲಿಕ್ಕೆ ಆಲ್ಬಾ ಎಲ್ಲ ಕುತ್ಕೊಂಡು ಹೊರಟು ಮೆಟ್ರೋ ಸ್ಟೇಷನ್ಗೆ ಹೋದ್ವಿ. ಅಲ್ಲಿ ಹೋಗಿ ಟಿಕೆಟ್ ಎಲ್ಲ ತೊಗೊಂಡ್ಮೇಲೆ ನನ್ನ ಫ್ರೆಂಡಿಗೆ ಫೋನ್ ಬರುತ್ತೆ. ಸೊ ಏನೋ ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಅವ್ರ ಫ್ಯಾಮಿಲಿಲಿ. ಸೊ ಅವ್ರು ಹೊರಟೋದ್ರು. ಅಲ್ಲಿಂದ ಹೊರಟ್ಮೇಲೆ ನಾವು ಹೊರಟಿದ್ದು ಚಿಕ್ಕಪೇಟೆಯಲ್ಲಿ ಸುದರ್ಶನ್ ಸಿಲ್ಕಿಗೆ ಹೋಗಿ. ಸೊ ನನ್ನ ಫ್ರೆಂಡ್ ಒಂದೆರಡು ಸ್ಯಾರಿ ತೊಗೊಂಡ್ಳು. ಹಂಗೂ ಹಿಂಗೂ ನನ್ನ ಬುದ್ಧಿ ಸ್ವಲ್ಪ ಹಾಗೇನೆ, ತೊಗೊಳೋದು ಬೇಡ ಅಂತ ಹೋಗಿರ್ತೀನಿ. ನಾನು 2 ಸ್ಯಾರಿ ತೊಗೊಬಂದಿದ್ದೀನಿ, ಅದನ್ನು ವಿಡಿಯೋ ಮಾಡಿದ್ದೀನಿ. ನೋಡಿ, ಈ ಥರ ಪ್ಯಾಟ್ರನಲ್ಲಿ ನಾನು ಸ್ಯಾರಿ ತೊಗೊಂಡಿದ್ದು. ಬಟ್ ಅದು ಡಾರ್ಕ್ ಪರ್ಪಲ್ ಕಲರ್ ತೊಗೊಂಡೆ. ಬಟ್ ಅದನ್ನು ನಾನು ತೋರಿಸ್ಲಿಲ್ಲ, ಅದನ್ನು ಓಪನ್ನೂ ಮಾಡಲಿಲ್ಲ, ಹಂಗೆ ತೊಗೊಂಬಂದಿದ್ದೀನಿ. ಯಾವಾಗಲಾದ್ರು ಹಾಕ್ಕೊಂಡಾಗ ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಇದೇ ಪ್ಯಾಟ್ರನಲ್ಲಿ ನಾನು ಸ್ಯಾರಿ ತೊಗೊಳೋದು ಬೇಡ ಅಂತ ಹೋಗಿದ್ದೆ, ಬಟ್ ತೊಗೊಂಬಂದೆ. ಆಮೇಲೆ ಅಲ್ಲಿ ಮೇಲ್ಗಡೆ ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಡು, ಸುದರ್ಶನಲ್ಲೇ ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಡು ನನ್ನ ಫ್ರೆಂಡ್ ಊಟ ತಂದುಕೊಟ್ಲು. ಸೊ ನಾನೊಬ್ಳು ಊಟ ಮಾಡಿದೆ, ಅವ್ರು ಯಾರೂ ಊಟ ಮಾಡಲಿಲ್ಲ. ನಾನು ಫುಲ್ ಮೀಲ್ಸ್ ತೊಗೊಂಡು, ಅವ್ರುಗಳು ಯಾರೂ ಊಟ ಮಾಡ್ತಿರ್ಲಿಲ್ಲ. ಅದಕ್ಕೆ ನಾನು ನೋಡಿ ನಗಾಡ್ಕೊಂಡು ಕಾಮಿಡಿ ಮಾಡ್ತಿದ್ರು. ಫ್ರೆಂಡ್ಸ್ ಜೊತೆ ಹೋದರೆ ಶಾಪಿಂಗ್ಗೆ ಮಜಾನೇ ಬೇರೆ. ಸೊ ಫೈನಲಿ ಶಾಪಿಂಗ್ ಮುಗೀತು ನಮ್ಮದು. ಸುದರ್ಶನಿಂದ ಆಚೆ ಬಂದು ನನ್ನ ಫ್ರೆಂಡ್ಸ್ ಎಲ್ಲ ಏನೇನೋ ತೊಗೊಬೇಕಿತ್ತು ಅವರೆಲ್ಲ ತೊಗೊಂಡ್ರು. ಆಮೇಲೆ ಬಳೆ ತೊಗೊಂಡ್ವಿ. ಬಳೆದು ಮಾತ್ರ ತುಂಬ ಕಮ್ಮಿ ರೇಟ್ ಇತ್ತು. ಅಲ್ಲ ತೊಗೊಂಡು ಹೋಟೆಲಿಗೆ ಬಂದ್ವಿ. ಎಲ್ಲ ಮುಗಿಸ್ಕೊಂಡು ಹೋಟೆಲಿಗೆ ಬಂದ್ವಿ. ಅಲ್ಲಿ ಅವ್ರು ತಿಂದಿರ್ಲಿಲ್ವಲ್ಲ, ಸೊ ಅದಕ್ಕೆ ತಿನ್ನೋಕ್ಕೆ ಅಂದ್ಬಿಟ್ಟು. ಹೇಗಿತ್ತು ಪವಿ ಎಕ್ಸ್ಪೀರಿಯನ್ಸ್? ಚೆನ್ನಾಗಿರ್ಲಿಲ್ಲ. ಚೆನ್ನಾಗಿಲ್ಲ ಅಂದ್ಬಿಟ್ಟು ಎಲ್ಲ ಕೈ ತುಂಬ ಲಗೇಜ್ ಇಟ್ಕೊಂಡು ಲಗೇಜ್ ಸ್ಯಾಟರ್ಡೇ ಚಿಕ್ಕಪೇಟೆಗೆ ಬರಬಾರ್ದು. ಸೀರಿಯಸ್ಲಿ ನನಗೊಂದು ಚಿಕ್ಕಪೇಟೆಗೆ ಬಂದಾಗೆಲ್ಲ ಇದೇ ಫೀಲ್ ಆಗುತ್ತೆ.
ಸ್ಟೇಷನಲ್ಲಿ ಕ್ಯೂ ನೋಡಿದ್ದು ನನ್ನ ಫಸ್ಟ್ ಟೈಮು. ಸೊ ಅಷ್ಟು ದೊಡ್ಡ ಲೈನ್ ಇತ್ತು. ಅಲ್ಲಿಂದ ಮುಗಿಸ್ಕೊಂಡು ಟಾಟಾ ಬಬ್ಬಾಯ್ ಚಿಕ್ಕಪೇಟೆ. ಸೊ ಶಾಪಿಂಗ್ ಎಲ್ಲ ಮುಗಿದು ಹೊರಟ್ವಿ. ಸಾಕಾಯ್ತಪ್ಪ ಇವತ್ತು ಚಿಕ್ಕಪೇಟೆ ಸವಾಸ ಅನ್ನಿಸ್ಬಿಡ್ತು. ಅವ ಹಿಂಗೆ ಮೊಬೈಲ್ ಕಿತ್ಕೊಂಡೋದ್ರೆ ಹೆಂಗಿರುತ್ತೆ ಹೇಳು? ಸಕ್ಕತ್ತಾಗಿರುತ್ತೆ. ಹಿಂದೆ ಓಡೋದು ಯಪ್ಪ. ಸೊ ಫೈನಲಿ ಮುಗ್ದೋಯ್ತು ಫ್ರೆಂಡ್ಸ್. ನೋಡಿ ನನ್ನ ಫ್ರೆಂಡ್ ಡ್ರೈವ್ ಮಾಡ್ತಾವಳೆ. ಇಲ್ಲಿ ಗಾಡಿ ಹಾಕಿ ಹೋಗಿದ್ವಿ. ಓ ಹಿಂದೆ ಎಂಜಾಯ್ ಮಾಡ್ತಾ ಇದ್ದಾರೆ ಮೇಡಮ್. ಸ್ಪೆಕ್ಸ್ ಹಾಕೊಂಡ್ ಕೂತಿದ್ದಾರೆ, ಬಿಸಿಲು ಜಾಸ್ತಿ ಅಲ್ಲ. ಇವರು ಹಾಕೊಂಡ್ರು. ನನಗೆ ಕೆಟ್ಟ ಅಭ್ಯಾಸ ಇಲ್ಲ ಇಲ್ಲ ಆ ಸ್ಪೆಕ್ಸ್ ಎಲ್ಲ ಹಾಕೋದು. ಇವಳಿಗೆ ಕಣ್ ಕಾಣಿಸಲ್ಲ. ಏನಕ್ಕೆ ಹಾಕೊಳ್ಳೋಣ ಅಂದ್ರೆ ಕಣ್ ತಂಪು ಮಾಡ್ಕೋಬೇಕು ಜಾಸ್ತಿ ಒಳ್ಳೋದಿಕ್ಕೆ. ರೋಡಲ್ಲಿ ಹೋಗೋರು ಬರೋರಿಲ್ಲ ನೋಡಿ ಕಣ್ ತಂಪು ಮಾಡ್ಕೋತಾರೆ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ವಾಚ್ ಮೈ ವಿಡಿಯೋ. ಬಾಯ್ ಬಾಯ್ ಮಾಡಿ. ಬಾಯ್. ಡ್ರೈವ್ ಮಾಡ್ಬೇಕಾದ್ರೆ ಬಾಯ್ ಮಾಡಬೇಡ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್ ಬಾಯ್. ಥ್ಯಾಂಕ್ ಯು.